ಲೋಕದಲ್ಲಿದ್ದ ಸಜ್ಜನರಿಗೆ ವಿಶಿಷ್ಟವಾದ ಜ್ಞಾನವನ್ನು ಕೊಡಬೇಕು ಎಂಬ ಕಾರಣದಿಂದನೇ ನಾರದರಿಂದ ಉಪದಿಷ್ಟರಾಗಿ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ ಎಲ್ಲ ಕಾಲದಲ್ಲೂ ಕೂಡ ಪ್ರತಿ ಅವಸ್ಥೆಯಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಅವರು ಬಿಡಲೇ ಇಲ್ಲ. ಹರಿ 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 ನಾರಾಯಣ ನಾರಾಯಣ ನಾರಾಯಣ. ಹಿರಣ್ಯಕಶ್ಯಪ ಏನೆಲ್ಲ ಪ್ರಯತ್ನ ಮಾಡಿದ ಇವನ ಬಾಯಲ್ಲಿ ಹರಿನಾಮಸ್ಮರಣೆ ನಿಲ್ಲಿಸಬೇಕು ಅಂತ. ಕೊನೆಗೆ ಅವನು ಪ್ರಾಣ ನಿಂತು ಹೋಯ್ತೇ ಹೊರತು ಪ್ರಹ್ಲಾದರಾಜರ ಬಾಯಿಂದ ಬರುವ, ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ, ಜಗತ್ತಿನಲ್ಲಿ ಭಕ್ತಿ ಅಂತ ಇದ್ದರೆ ಅದಕ್ಕೆ ಬುನಾದಿ ಹಾಕಿದವರೇ ಪ್ರಹ್ಲಾದರಾಜರು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ. ಇದು ಪ್ರಹ್ಲಾದರಾಜರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳವರ ಮೊದಲನೇ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳೇ ಆಡಿದ ಮಾತು. ನವವಿಧವಾದ ಭಕ್ತಿಗಳನ್ನು ಜಗತ್ತಿಗೆ ಪರಿಚಯಿಸಿದವರು ಲೋಕದಲ್ಲಿ ಪ್ರಹ್ಲಾದರಾಜರು ಅನ್ನೋದನ್ನು ಮಧ್ವಾಚಾರ್ಯ ತಿಳಿಸ್ತಾರೆ. ಇದು ಸ್ವಾರಸ್ಯ. ಇನ್ನು ಪ್ರಹ್ಲಾದರಾಜರ ಅವತಾರದಲ್ಲಿ ಭಕ್ತಿಯನ್ನು ಜಗತ್ತಿಗೆ ತೋರಿಸಿದ್ರು. ಅದನ್ನು ಇನ್ನೂ ಕಂಟಿನ್ಯೂ ಮಾಡಬೇಕಲ್ಲ. ದ್ವಾಪರ ಯುಗದಲ್ಲಿ ಒಂದು ರೂಪದಿಂದ ಅವತಾರ ಮಾಡಿದರು.